ಹಾಯ್, ವೆಲ್ಕಮ್ ಟು ನಾಗವೇಣಿ ರಾಜಪ್ಪ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಫಾಲೋ ಮಾಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅದ್ರ ಪಕ್ಕ ಬೆಲ್ ಬಟನ್ ಇದೆ, ಬೆಲ್ ಬಟನ್ನ ಪ್ರೆಸ್ ಮಾಡಿ. ಆವಾಗ ನಾನು ಏನೆಲ್ಲ ವೀಡಿಯೋಸ್ ಹಾಕ್ತೀನಿ ಅನ್ನೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆವಾಗ ಪ್ರತಿಯೊಂದು ವೀಡಿಯೋಸು ನೀವು ನೋಡ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ, ಇವತ್ತು ನನ್ನ ವೀಡಿಯೋದಲ್ಲಿ ಎಲ್ಲಿ ಕರ್ಕೊಂಡು ಹೋಗ್ತೀನಿ, ಏನು ವೀಡಿಯೋದಲ್ಲಿ ತೋರಿಸ್ತೀನಿ ಅಂತೇಳಿ. ಇವತ್ತು ನಮ್ಮ ಯುಗಾದಿ ಹಬ್ಬದ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ನ್ಯೂ ಇಯರ್ ಸೆಲೆಬ್ರೇಷನ್. ನ್ಯೂ ಇಯರ್ ಅಂದರೆ ಯುಗಾದಿ ಸೆಲೆಬ್ರೇಷನ್. ಸೊ ಅದನ್ನು ಯಾವ ರೀತಿ ಮಾಡೋದು, ಎಲ್ಲಿ ಹೋಗ್ತೀರಿ ನ್ಯೂ ಇಯರ್ಗೆ, ಯುಗಾದಿ ಸೆಲೆಬ್ರೇಷನ್ ಏನೆಲ್ಲ ಮಾಡ್ತೀರಿ ಅಂತೇಳಿ ನೋಡೋಣ. ಫಸ್ಟಿಗೆ ಮನೆಯಲ್ಲಿ ಪೂಜೆ ಮಾಡಿ, ಯುಗಾದಿ ಸ್ಪೆಷಲ್ ಫುಡ್ ಏನು ಅಂದರೆ ವಿಶೇಷವಾಗಿರೋದು ಒಬ್ಬಟ್ಟು. ಸೊ ಮನೇಲಿ ಫಸ್ಟು ಪೂಜೆ ಮಾಡಿ, ತೋರಣ ಎಲ್ಲ ಕಟ್ಟಿ, ಹೂವಿನ ಡೆಕೋರೇಷನ್ಸ್ ಎಲ್ಲ ಮಾಡಿರೋದು. ಈ ವಿಡಿಯೋನ ಫುಲ್ಲಾಗಿ ನೋಡಿ ಕೊನೆ ತನಕ, ಆವಾಗ ಗೊತ್ತಾಗುತ್ತೆ ಯುಗಾದಿ ಸ್ಪೆಷಲ್ ನಾವು ಯಾವ ರೀತಿ ಅರೇಂಜ್ ಮಾಡ್ತೀರಿ, ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀರಿ, ಎಲ್ಲಿ ಕರ್ಕೊಂಡೋಗಿ ಸೆಲೆಬ್ರೇಟ್ ಮಾಡ್ತೀರಿ ಅನ್ನೋದು. ಮನೆ ಬಾಗಿಲಿಗೆ ತೋರಣ ಕಟ್ಟಿರೋದು, ಬೇವಿನ ಸೊಪ್ಪು ಮತ್ತು ಮಾವಿನ ಎಲೆ ತೋರಣ ಕಟ್ಟಿರೋದು. ಇದು ಯುಗಾದಿ ಹಬ್ಬದ ವಿಶೇಷ. ಅದು ಯುಗಾದಿ ಕಳೆದರು, ಯುಗಾದಿ ಮರಳಿ ಬರುತ್ತಿದೆ, ಯುಗಾದಿ ಸ್ಪೆಷಲ್ ಫುಡ್ಡು ಒಬ್ಬಟ್ಟು, ಬೇಳೆ ಒಬ್ಬಟ್ಟು. ಇದು ಯಾವ ರೀತಿ ಮಾಡೋದು, ಯಾವ ರೀತಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೋದು ಅನ್ನೋದು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಪೋಸ್ಟ್ ಮಾಡಿದ್ದೀನಿ. ಮೇಲೆ ಐ ಕಾರ್ಡ್ ಕೊಟ್ಟಿರ್ತೀನಿ, ಯಾರಿಗಾದ್ರೂ ಬೇಕು ಅಂದರೆ ಕ್ಲಿಕ್ ಮಾಡಿ ನೋಡಿ. ಫುಲ್ ವಿಡಿಯೋ ಇರುತ್ತೆ ಅದರಲ್ಲಿ. ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ, ಈ ಸಂಬಂಧ ಬೆಸೆದ ಹಬ್ಬ, ಕಣ್ತುಂಬು ಪ್ರೀತಿ ಹಬ್ಬ. ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ, ಈ ಸಂಬಂಧ ಬೆಸೆದ ಹಬ್ಬ, ಕಣ್ತುಂಬು ಪ್ರೀತಿ ಹಬ್ಬ. ಒಬ್ಬಟ್ಟು ರೆಡಿ ಆಯಿತು. ನೆಕ್ಸ್ಟ್ ಏನು ಮಾಡೋದು, ಏನು ಐಟಮು ಅಂತ ನೋಡೋಣ. ಬಿಸಿ ಬಿಸಿ ಕ್ರಿಸ್ಪಿ ವಡೆ ರೆಡಿ ಆಗ್ತಾ ಇದೆ. ಯುಗಾದಿ ಹಬ್ಬಕ್ಕೆ ತುಂಬಾ ವೆರೈಟಿ ಫುಡ್ ರೆಸಿಪೀಸ್ ಎಲ್ಲ ಮಾಡಿದ್ದೀರಿ. ಕೆಲವೊಂದು ಫುಡ್ ರೆಸಿಪೀಸ್ ಮಾತ್ರ ನಾನು ಪೋಸ್ಟ್ ಮಾಡಿರೋದು ಇಲ್ಲಿ ಈ ವಿಡಿಯೋದಲ್ಲಿ. ಕ್ರಿಸ್ಪಿ ವಡೆ ರೆಡಿ. ಪ್ರತಿ ವರ್ಷ ಯುಗಾದಿ ಸೆಲೆಬ್ರೇಷನ್ನ ನಾವು ಈ ರೀತಿ ಸೆಲೆಬ್ರೇಟ್ ಮಾಡ್ತೀರಿ. ನಾವು ಸ್ಮಶಾನಕ್ಕೆ ಬರ್ತೀರಿ, ನಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ಮಿಸ್ ಆಗಿರೋರನ್ನ ಬಂದು ಪೂಜೆ ಮಾಡಿಕೊಂಡು ಹೋಗ್ತೀರಿ. ಎಲ್ಲೆಲ್ಲೆಲ್ಲೂ ಹಬ್ಬ. ಇದು ನಮ್ಮ ಡ್ಯಾಡಿ ಅಂದರೆ ನಮ್ಮ ತಾತ. ಇದು ನಮ್ಮ ಡ್ಯಾಡಿಯೋದ ಸಿಸ್ಟರ್ ಅಂದರೆ ನಮ್ಮ ಅತ್ತೆ. ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ. ಇವರು ನಮ್ಮ ಡ್ಯಾಡಿಯೋದ ಸಿಸ್ಟರೋದ ಹಸ್ಬೆಂಡ್ ಅಂದರೆ ನಮ್ಮ ಮಾವ. ಈ ಸಂಬಂಧ ಬೆಸೆದ ಹಬ್ಬ, ಕಣ್ತುಂಬು ಪ್ರೀತಿ. ದೇವರ ಗುಡಿಯಂತೆ ವೇದದ ನುಡಿಯಂತೆ
ಇರೋದೊಂದು ಜೀವನ, ಹಿಂದೇನಾಯ್ತು ನೆನಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ. ನಾವ್ ಏನ್ ತಿಂತೀವಿ, ಎಲ್ ಮಲಗ್ತೀವಿ ಎಲ್ಲ ಬರ್ದ್ಬಿಟ್ಟಿದಾನೆ. ವಿಧಿ ನಮ್ದೇನಿಲ್ಲ. ಬೇವು ಕೂಡ ಸಿಹಿಯಾಯ್ತು, ಬೆಲ್ಲ ಬೆಲ್ಲ ಜೇನಾಯ್ತು, ಮನೆಯ ತುಂಬ ನಗುವಿನ ತೋರಣ ತೂಗಿತ್ತು. ಇವರು ಬಂದ್ಬಿಟ್ಟು ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ದೊಡ್ಡಮ್ಮ ಅವರ ಮಗ. ದೇವರ ಗುಡಿಯಂತೆ, ವೇದದ ನುಡಿಯಂತೆ, ನಾದದ ಅಲೆಯಂತೆ. ಇರೋದೊಂದು ಜೀವನ, ಹಿಂದೇನಾಯ್ತು ನೆನಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ. ನಾವ್ ಏನ್ ತಿಂತೀವಿ, ಎಲ್ ಮಲಗ್ತೀವಿ ಎಲ್ಲ ಬರ್ದ್ಬಿಟ್ಟಿದಾನೆ. ವಿಧಿ ನಮ್ದೇನಿಲ್ಲ. ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ ಬಂತು ಯುಗಾದಿ. ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.